ಹೆಲೋ ಅಂಡ್ ವೆಲ್ಕಮ್ ಟು ಫೀಲ್ ದ ಫುಡ್. ಇವತ್ತಿನ ರೆಸಿಪಿ ತುಂಬಾನೇ ಸಿಂಪಲ್ ಹಾಗೆ ತುಂಬಾನೇ ರುಚಿಯಾಗಿರೋದು. ಇದು ಒರಿಜಿನಲಿ ಮಹಾರಾಷ್ಟ್ರ ರೆಸಿಪಿ. ಮಹಾರಾಷ್ಟ್ರದಲ್ಲಿ ಇದಕ್ಕೆ ಕೊತ್ತಿಂಬೀರ್ ವಡಿ ಅಂತ ಹೇಳ್ತಾರೆ. ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪಿನ ಪಕೋಡ ಅಂತ ಕೂಡ ಕರಿಬಹುದು. ಈ ಕೊತ್ತಿಂಬೀರ್ ವಡಿ ಅಥವಾ ಕೊತ್ತಂಬರಿ ಸೊಪ್ಪಿನ ಪಕೋಡ ಮಾಡ್ಲಿಕ್ಕೆ ಮೊದಲನೇದಾಗಿ 2 ಹಸಿಮೆಣಸನ್ನ ತಗೊಂತಾ ಇದ್ದೀನಿ, ಹಾಗೆ ಒಂದು 7 ರಿಂದ 8 ಬೆಳ್ಳುಳ್ಳಿನ ತಗೊಂತಾ ಇದ್ದೀನಿ. ಇವೆರಡನ್ನು ಕುಟ್ಟಿ ಚೆನ್ನಾಗಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಆಲ್ಮೋಸ್ಟ್ 2.5 ಕಪ್ ಆಗಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಅದನ್ನ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಮತ್ತೆ ಈ ಕೊತ್ತಂಬರಿ ಸೊಪ್ಪಲ್ಲಿ ಯಾವುದೇ ನೀರಿಲ್ಲ, ನಾನು ತೊಳೆದು ಅದನ್ನ ಡ್ರೈ ಮಾಡಿ ಮತ್ತೆ ಕಟ್ ಮಾಡಿದ್ದೀನಿ. ನಂತರ ಇದಕ್ಕೆ 1 ಕಪ್ ಆಗಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನಂತರ ಇಲ್ಲಿ 1/4 ಕಪ್ ಆಗಷ್ಟು ನೆಲಗಡಲೆನ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಟಿದ್ದೀನಿ. ಇದನ್ನ ಕೂಡ ಆಡ್ ಮಾಡ್ತಾ ಇದ್ದೀನಿ. ಹಾಗೆ ಅರ್ಧ ಚಮಚದಷ್ಟು ಗರಂ ಮಸಾಲ, ಇನ್ನು ನಾವು ಕುಟ್ಟಿದಂತ ಬೆಳ್ಳುಳ್ಳಿ ಹಸಿಮೆಣಸಿನ ಪೇಸ್ಟ್ ಏನಿದೆ ಅದನ್ನ ಕೂಡ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿನ, ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ, 1 ಚಮಚದಷ್ಟು ಬಿಳಿ ಎಳ್ಳನ್ನ ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ತರ ಕಿವುಚಿ ಮಿಕ್ಸ್ ಮಾಡ್ಬೇಕಾಗತ್ತೆ. ನಂತರ ಇದಕ್ಕೆ 1 ರಿಂದ 2 ಚಮಚ ಆಗಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಕಿವುಚಿ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಈ ಹಿಟ್ಟೇನಿದೆ ಅದು ಈ ತರ ಕಾಣುತ್ತೆ. ನೆನಪಿರ್ಲಿ, ನಾನಿಲ್ಲಿ ಜಾಸ್ತಿ ನೀರನ್ನ ಯೂಸ್ ಮಾಡಲಿಲ್ಲ. ಒಂದು 1 ರಿಂದ 2 ಚಮಚ ಆಗಷ್ಟು ನೀರನ್ನ ಯೂಸ್ ಮಾಡಿದ್ದೀನಿ ಅಷ್ಟೇ. ಇನ್ನು ಇದಕ್ಕೆ ಸ್ವಲ್ಪ ಎಣ್ಣೆನ ಕೂಡ ಸೇರಿಸ್ತಾ ಇದ್ದೀನಿ. ಈ ತರ ಸೇರಿಸೋದ್ರಿಂದ ನಿಮ್ಮ ಪಕೋಡ ಅಥವಾ ವಡಿ ಏನಿದೆ ಅದು ಕ್ರಿಸ್ಪಿಯಾಗಿ ಬರುತ್ತೆ. ನಂತರ ಇಲ್ಲಿ ಒಂದು ಪಾತ್ರ ತಗೊಂತಾ ಇದ್ದೀನಿ. ಆ ಪಾತ್ರಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ನಾವು ಕಲಸಿರುವಂತ ವಡೆ ಹಿಟ್ಟೇನಿದೆ ಅದನ್ನ ಹಾಕಿ ಚೆನ್ನಾಗಿ ಲೆವೆಲ್ ಮಾಡ್ತಾ ಇದ್ದೀನಿ. ಇನ್ನು ಮೇಲ್ಗಡೆನೂ ಕೂಡ ಸ್ವಲ್ಪ ಬಿಳಿ ಎಳ್ಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಬಿಳಿ ಎಳ್ಳು ಹಾಕೋದ್ರಿಂದ ರುಚಿನೂ ಬರುತ್ತೆ, ಹಾಗೆ ಚೆನ್ನಾಗೂ ಕಾಣುತ್ತೆ. ಇಲ್ಲಿ ನಾನು ಆಲ್ರೆಡಿ ಸ್ಟೀಮರ್ನ ಬಿಸಿಗಿಟ್ಟಿದ್ದೀನಿ, ನೀರು ಕಾದಿದೆ ಕೂಡ. ಇನ್ನು ನಾವು ರೆಡಿ ಮಾಡಿಟ್ಟಂತ ಕಂಟೈನರ್ ಅಥವಾ ಪ್ಲೇಟ್ ಏನಿದೆ ಅದನ್ನ ಇದ್ರ ಒಳಗಡೆ ಇಡ್ತಿದ್ದೀನಿ. ಹಾಗೆ ಒಂದು 20 ರಿಂದ 25 ನಿಮಿಷ ತನಕ ಇದನ್ನ ಚೆನ್ನಾಗಿ ಸ್ಟೀಮ್ ಮಾಡ್ತಾ ಇದ್ದೀನಿ. ಈಗ 20 ನಿಮಿಷ ಆಗಿದೆ. ಈ ಹಿಟ್ಟೇನಿದೆ ಇದು ಚೆನ್ನಾಗಿ ಸ್ಟೀಮ್ ಆಗಿದೆ. ಇನ್ನು ಇದನ್ನ ಚೆನ್ನಾಗಿ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಇದು ತಣ್ಣಗಾಗ್ಲಿಕ್ಕೆ ಮಿನಿಮಮ್ ಒಂದು ಅರ್ಧ ಗಂಟೆ ಆದ್ರೂ ಬೇಕಾಗ್ಬೋದು. ಇನ್ನು ಇದು ಕಂಪ್ಲೀಟ್ ಆಗಿ ತಣ್ಣಗಾದ ಮೇಲೆ ಇದನ್ನ ಒಂದು ಪ್ಲೇಟ್ ಮೇಲೆ ಹಾಕ್ತಾ ಇದ್ದೀನಿ. ಹಾಗೆ ಬೇಕಾದ ಶೇಪಿಗೆ ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಈ ಸ್ಟೀಮ್ ಆಗಿರುವಂತ ಪಕೋಡ ಏನಿದೆ ಇದು ಹಾಗೆ ತಿನ್ಲಿಕ್ಕೂ ರುಚಿಯಾಗಿರುತ್ತೆ. ನೀವು ಬೇಕಾದ್ರೆ ಈ ಟೈಮಲ್ಲಿ ಈ ಸ್ಟೀಮ್ ಆಗಿರುವಂತ ಪಕೋಡ ಏನಿದೆ ಅಥವಾ ವಡಿ ಏನಿದೆ ಇದನ್ನ ಒಂದು ಪ್ಯಾಕೆಟ್ ಅಲ್ಲಿ ಹಾಕಿ ಫ್ರೀಜರ್ ಅಲ್ಲಿ ಇಟ್ಟು ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬಹುದು. ಇದು ಹಾಗೆ ತಿನ್ಲಿಕ್ಕೂ ರುಚಿಯಾಗಿರುತ್ತೆ, ಫ್ರೈ ಮಾಡಿ ತಿನ್ಲಿಕ್ಕೂ ರುಚಿಯಾಗಿರುತ್ತೆ. ಡೀಪ್ ಫ್ರೈ ಬೇಕಾದ್ರೂ ಮಾಡ್ಬೋದು, ಶಾಲೋ ಫ್ರೈ ಮಾಡ್ಬೋದು, ಪ್ಯಾನ್ ಅಲ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಪ್ಯಾನ್ ಫ್ರೈ ಕೂಡ ಮಾಡ್ಬೋದು. ನಿಮ್ಗೆ ಇಷ್ಟ ಬಂದಿದ್ದು ನೀವು ಮಾಡ್ಕೋಬಹುದು. ಇನ್ನು ಇದು ಒಂದ್ ಕಡೆ ಕಾದ ನಂತರ ಇದನ್ನ ಫ್ಲಿಪ್ ಮಾಡಿ ಎಲ್ಲಾ ಕಡೆನೂ ಚೆನ್ನಾಗಿ ಕಲರ್ ಬರೋ ತನಕ ಇದನ್ನ ಕಾಯಿಸ್ತಾ ಇದ್ದೀನಿ. ಇನ್ನು ಇದು ಈ ತರ ಕಲರ್ ಬಂದ ಮೇಲೆ ಇದನ್ನ ಎಣ್ಣೆಯಿಂದ ತೆಗಿಬಹುದು. ತೆಗೆದ ಮೇಲೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೋದು ಬೆಟರ್, ಸ್ವಲ್ಪ ಎಣ್ಣೆ ಅಬ್ಸಾರ್ಬ್ ಮಾಡಿರುತ್ತೆ. ಈಗ ರುಚಿಯಾದ ಕೊತ್ತಿಂಬೀರ್ ವಡಿ ಅಥವಾ ಕೊತ್ತಂಬರಿ ಸೊಪ್ಪಿನ ಪಕೋಡ ಏನಿದೆ ಅದು ರೆಡಿ ಆಗಿದೆ. ಇದಿಷ್ಟು ಕೊತ್ತಂಬರಿ ಸೊಪ್ಪಿನ ವಡೆ ಅಥವಾ ಪಕೋಡ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.